ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ಮಾರಿಯಾ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ. ಇಟ್ಸ್ ಮೈ ಒಪಿನಿಯನ್ ಫ್ರಮ್ ಕನ್ನಡ ಸಿನಿ ಗ್ಯಾಲಕ್ಸಿ. ಸೊ ಎಪಿಸೋಡ್ ಟು ಎಪಿಸೋಡ್ ಸ್ವಲ್ಪ ವೇರಿಯೇಷನ್ ಇರಲಿ ಅಂತ ಒಂದು ಸ್ವಲ್ಪ ಹೊಸ ಪ್ಲೇಸ್ ಹುಡುಕಿದ್ದೀನಿ ನಾನು ಸ್ಟುಡಿಯೋಲ್ಲೇ. ಇನ್ನೂ ಸ್ವಲ್ಪ ಎಪಿಸೋಡ್ಸ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಶಾರ್ಟ್ ಹಾಕಿದ್ದೆ. ನಾನು ಸಿನಿಮಾಗಳು ಹೇಗೆ ಎಕ್ಕ ಆಯಿತು, ಜೂನಿಯರ್ ಆಯಿತು, ಹಾಗೆ ಒಂದು ಸೂ ಫ್ರಮ್ ಸೂ ಅಂತ ಒಳ್ಳೆ ಸಿನಿಮಾ ಐ ಥಿಂಕ್ ರಿಲೀಸ್ ಆಗಿದೆ. ಸೊ ಹಾಗೆ 1ನೇ ತಾರೀಕು ಒಂದು ಒಳ್ಳೆ ಹಾರರ್ ಸಿನಿಮಾ ಬರ್ತಾಯಿದೆ, ಕಮೋರೋ 2. ಮಿಸ್ ಮಾಡ್ದಿರೋ August 1 ಥಿಯೇಟ್ರಲ್ಲೇ ಹೋಗಿ ನೋಡಿ. ಸೊ ಆ ವಿಷಯವಾಗಿ ಒಂದು ಹೇಳೋಣ ಅಂತ ಈ ಎಪಿಸೋಡ್ ಮಾಡ್ತಾಯಿದ್ದೀನಿ. ಏನಂದರೆ ಈಗ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ, ಎಷ್ಟು ಡೀಟೇಲಿಂಗ್ ಇದೆ. ಸುಮಾರು ಜನ ಹೆದರ್ಸ್ತಾರೆ ಕೂಡ. ಅದನ್ನ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ಅದ್ರ ಬಗ್ಗೆ ಸ್ಕಿಲ್ ಗೊತ್ತಿದ್ರೆ ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಅಷ್ಟೇ. ಸೊ ನಾನು ಯಾವತ್ತೂ ಏನಾದರೂ ಒಂದು ಕಂಟೆಂಟ್ ಬೇಕು, ಇದನ್ನು ತೋರಿಸೋಣ ಜನಕ್ಕೆ, ಸಿನಿಮಾದಲ್ಲಿ ಏನೇನು ಪ್ರಾಸೆಸ್ ಇದೆ ಅನ್ನೋದಕ್ಕೆ ಏನೋ ಒಂದು ಹುಡುಕ್ತಾ ಇರ್ತೀನಿ. ನನಗೆ ಡೈರೆಕ್ಟರ್ ಪರಮೇಶ್ ಅವರು ಹಾಗೆ ಪ್ರೊಡಕ್ಷನ್ ಹೌಸ್ ಅವರು ಈ ಸಿನಿಮಾದ ಮೇಕಿಂಗ್ ಕಳಿಸ್ಕೊಟ್ಟಿದ್ದಾರೆ, ಹಾಕಿ ಸರ್ ನಿಮ್ಮ ಚಾನಲಲ್ಲಿ ಅಂತ ಹೇಳಿ. ಸೊ ಐ ವಾಸ್ ವೆರಿ ಹ್ಯಾಪಿ. ಅವ್ರಿಗೆ ಇಲ್ಲಿಂದನೇ ಥ್ಯಾಂಕ್ ಯು ಪರಮೇಶ್ ಆ್ಯಂಡ್ ಟೀಮ್. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಮುಖ್ಯ ಆಗುತ್ತೆ. 2 ರೀತಿ. ಒಂದು, ಹೊಸಬರಿಗೆ ಕಲಿಯೋದಕ್ಕೆ ಒಂದು ಐಡಿಯಾ, ಅಂದರೆ ಯಾವ ಥರ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಎಷ್ಟು ಪ್ರಾಸೆಸ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಇದರಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಸಿನಿಮಾದ ಹೈಲೈಟ್ಸ್ ಏನು, ಆ ಮೇಕಿಂಗಲ್ಲೇ ನಿಮಗೆ ಕ್ವಾಲಿಟಿ ಆಫ್ ಸಿನಿಮಾ ಕೂಡ ಗೊತ್ತಾಗುತ್ತೆ. ಸೊ ಕಮೋರೋ 2 ಸಿನಿಮಾದ ನಾಯಕ ನಟ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈ ವಿಡಿಯೋಲಿ ಹಂಚ್ಕೊಂಡಿದ್ದಾರೆ. ಅದನ್ನು ಒಂದು ಸಲ ನೋಡಿ. ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಚಿತ್ರತಂಡದಿಂದ ಯಾರೂ ಬಂದು ಅಪ್ರೋಚ್ ಮಾಡಲ್ಲ ಅನ್ನೋ ಒಂದು ಮಿತ್ ಒಂದಿತ್ತು ನಮ್ಮ ಇಂಡಸ್ಟ್ರಿಯಲ್ಲಿ. ಲೈಕ್ ಒಂದು ಧಾರಾವಾಹಿ ಮಾಡಬೇಕು ಅಥವಾ ನೀವು ಕಾಯಬೇಕು ಮೂವೀಸ್ಗೋಸ್ಕರ, ತುಂಬ ಟ್ರೈನ್ ಆಗಬೇಕು ಪ್ರೊಫೆಷ್ನಲ್ ಆಗಿ. ಅದೇ ಒಂದು ಡಿಫ್ರೆಂಟ್ ಮೀಡಿಯಮ್, ಇದೊಂದು ಡಿಫ್ರೆಂಟ್ ಮೀಡಿಯಮ್. ಅದು ಖಂಡಿತ ಇದೆ, ಹೌದು ಒಪ್ಕೋತೀನಿ. ಬಟ್ ಆದರೆ ಅದನ್ನೆಲ್ಲ ಬ್ರೇಕ್ ಮಾಡೋ ಥರ ಪರಮೇಶ್ ಸರ್ ಬಂದು ಹೆಂಗೆ ಅಂದರೆ ಲೈಕ್ ಸುಮ್ಮನೆ ನಾನು ನಿನಗೊಂದು ಚಾನ್ಸ್ ಕೊಡ್ತಾಯಿದ್ದೀನಿ, ಮಾಡೋಂಗಿದ್ರೆ ಮಾಡು ಅಂತ ಆ ಥರ ಅಪ್ರೋಚ್ ಮಾಡಿಲ್ಲ. ನನ್ನನ್ನು ಒಂದು ಪ್ರಾಪರ್ ಪ್ರೊಫೆಷ್ನಲಾಗಿ ಟ್ರೀಟ್ ಮಾಡಿ ನೀವೇ ಮಾಡಬೇಕು ನಮ್ಮ ಚಿತ್ರನ ಅನ್ನೋ ಥರ. ಲೈಕ್ ನನ್ನ ಪ್ರಕಾರ ಹೆಂಗೆ ಅಂದರೆ ನನಗೆ ತುಂಬ ವ್ಯಾಲ್ಯೂ ಸಿಕ್ತು ಅವ್ರು ಅಪ್ರೋಚ್ ಮಾಡಿದಾಗ. ಪರಮೇಶ್ ಸರ್ ನನ್ನನ್ನು ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಸ್ಟೋರಿ ಯಾವುದೂ ಕೇಳಿಸ್ಕೊಂಡಿರಲಿಲ್ಲ. ಬಟ್ ಆದರೆ ಹೋಗೋವಾಗಲೇ ಒಂದು ವ್ಯಾಲ್ಯೂ ಅಡಿಷನ್ ಅಂತಾರಲ್ಲ, ಲೈಕ್ ಒಬ್ಬರು ನಿಮಗೆ ಕೊಡೋ ರೆಸ್ಪಾನ್ಸಿಬಿಲಿಟಿ ಆಗಲಿ, ಆ ನಂಬಿಕೆ ಆಗಲಿ, ಆ ಒಂದು ಸಪೋರ್ಟ್ ಆಗಲಿ, ಅದು ನನಗೆ ಕಾಣಿಸ್ತು ಪರಮೇಶ್ ಸರಲ್ಲಿ. ಸೊ ಬಂದ ತಕ್ಷಣ ಹೇಳಿದ್ರು ಲೈಕ್ ಇದನ್ನು ನೀವೇ ಮಾಡಬೇಕು ಅನ್ನೋ ಥರ. ಅದಾದಮೇಲೆ ಪ್ರೊಡ್ಯೂಸರು ಪವನ್ ಸರ್ ಅವರು ಹೇಳಿದ್ರು, ಅವ್ರ ಮನೆಯಲ್ಲಿ ಅವ್ರ ವೈಫ್ ಆಗಲಿ ತಾಯಿ ಆಗಲಿ ಅವರೆಲ್ಲ ಮಿಥುನ ರಾಶಿ ಧಾರಾವಾಹಿ ರೆಗ್ಯುಲರಾಗಿ ನೋಡೋರಂತೆ. ಸೊ ಅವಾಗ ಅವ್ರು ರೆಕಮೆಂಡ್ ಮಾಡಿದ್ದು ಲೈಕ್ ಮಿಥುನ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರನ್ನ ಹಾಕೋಬೋದು ಅಂತ. ಇವತ್ತು ಕಮೋರೋ 2 ಮಾರ್ನಿಂಗ್ ಫಸ್ಟ್ ಡೇ ಶೂಟ್ಗೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಹೀರೋ ಆರ್ಯ, ಅಂದರೆ ಅನಂತರಾಮನ್ ಸ್ವಾಮಿನಾಥ್. ಮನೆಗೆ ಬಂದಿದ್ದೀವಿ. ಮನೆಗೆ ಬಂದ್ರೇ ಒಂದು ಹೊಸ ಜೋಶ್ ಒಂದು ಫೀಲಿಂಗ್ ಬರ್ತಿದೆ. ಮನೆ ಇಟ್ಸ್ ಫಿಲ್ಡ್ ವಿತ್ ಆ್ಯಂಟಿಕ್ ಪ್ರಾಪರ್ಟೀಸ್. ಟೈಮ್ ಟ್ರಾವೆಲೂ ಅಲ್ಲ, ಲೈಕ್ ಇಟ್ಸ್ ನಾಟ್ ಸೈನ್ಸ್ ಫಿಕ್ಷನ್ ಮೂವಿನೂ ಅಲ್ಲ, ಎರಡಕ್ಕೂ ಮಧ್ಯ. ಸೊ ಕೆಲವೊಂದು ಕಡೆ ಹೋಗಿ ಒಂದು ಸ್ವಲ್ಪ ಫ್ಲ್ಯಾಶ್ ಕಟ್ಸಲ್ಲಿ ಬೇರೆ ಕಡೆ ಕನೆಕ್ಟ್ ಆಗಿ ಮತ್ತೆ ವಾಪಸ್ ಬರೋ ಥರ, ಲೈವ್ ಸಿಚುವೇಷನಲ್ಲಿ ಕರೆಂಟ್ ಸಿಚುವೇಷನ್ಗೆ ಕನೆಕ್ಟ್ ಆಗೋ ಥರ ಇರುತ್ತೆ. ಇದು ಹಾಲಿವುಡ್ಡಲ್ಲಿ ನೋಡಿರ್ತೀವಿ ನಾವು ಈ ಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡೋವಂಥ ಒಂದು ಡಿವೈಸಸ್ ಆಗಲಿ. ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು, ಇದನ್ನು ಅವರು ಮೂವಿಯಲ್ಲಿ ಇನ್ಸರ್ಟ್ ಮಾಡಿಲ್ಲ, ಪುಷ್ ಮಾಡಿಲ್ಲ, ಅದು ಹೇಗೆ ಬರಬೇಕೋ ಹಾಗೆ ಮೂಡಿ ಬಂದಿದೆ. ಸೊ ಅದೆಲ್ಲ ನನಗೆ ನರೇಷನಲ್ಲೇ ಗೊತ್ತಾಯಿತು. ಬಟ್ ತುಂಬ ಐಡಿಯಾಲಜೀಸ್ ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಯಾಕೆಂದರೆ ನಾನು ಜಾಸ್ತಿ ಪ್ಯಾರಾನಾರ್ಮಲ್ ಆಗಲಿ ಹಾರರ್ ಮೂವೀಸ್ ಆಗಲಿ ನೋಡೋಕ್ಕೆ ಹೋಗಲ್ಲ. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಟೈಮ್ ಅಂತಲೇ ಹೇಳ್ಬೋದು ನನಗೆ. ಮೊದಲನೇ ದಿನ ಶೂಟು ಸಾಯಿರಾಧಾ ಹೆರಿಟೇಜ್ ಮಂಗಳೂರಲ್ಲಿ, ಕಾಂತಾರ ದಣಿ ಮನೆ ಅಂತಾರೆ. ಸೊ ಅಲ್ಲೇ ಶೂಟ್ ಮಾಡಿದ್ವಿ.
ಛಾಯಾಗ್ರಾಹಕರು ಪ್ರಜ್ವಲ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕು. ಸೊ ನಮ್ಮ ಭುವನ್ ಸರ್ ಗೊತ್ತು ನಿಮಗೆ, KGF ಮೂವಿದು ಸಿನಿಮಾಟೋಗ್ರಾಫರ್. ಭುವನ್ ಸರ್ ಕೆಳಗಡೆ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದಾರೆ. ಸೊ ಈಸ್ ಕಮಿಂಗ್ ಇನ್ ಫ್ರಮ್ ಅ ಹ್ಯೂಜ್ ಪ್ಲೇಸ್. KGF ಆಗಲಿ, ಸಲಾರ್ ಆಗಲಿ. ಸೊ ಅಂಥ ಒಂದು ದೊಡ್ಡ ತಂಡದಿಂದ ನಮ್ಮ ಟೀಮ್ಗೂ ಬಂದು ಕೆಲಸ ಮಾಡ್ತಿದ್ದಾರೆ ಅನ್ನೋ ಹೆಮ್ಮೆ ಇತ್ತು ನಮಗೆ. ನೀವು ಇದರಲ್ಲಿ ಟೀಸರಲ್ಲಿ ನೋಡಿರ್ಬೋದು, ಒಂದು ಆ ಸ್ಟವ್ನ ಲೈಟ್ ಮಾಡಿಬಿಟ್ಟು ನನಗೆ ಹಿಂಗೆ ನೋಡೋ ಒಂದು ಲುಕ್ ಇದೆಯಲ್ಲ, ತುಂಬ ಇಷ್ಟಪಟ್ಟು ವರ್ಕ್ ಮಾಡಿರೋ ಒಂದು ಮೂವಿ ಇದು. ಮೂವಿ ರಿಲೀಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಶಾರ್ಟ್ಸ್ ಇದು ಹೇಗೆ ಮಾಡಿದ್ರು, ಇದು ಹೇಗೆ ಸಾಧ್ಯ. ತುಂಬ ಕಲಿಯೋದಿದೆ ಈ ಸಿನಿಮಾಯಿಂದ. ನಾನು ತುಂಬ ಕಲ್ತಿದ್ದೀನಿ ಪರ್ಸ್ನಲಾಗಿ. ನಾವಿದನ್ನು ಶೂಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಸಾಂಗ್ ಇರಲಿಲ್ಲ. ಸರ್ ಹೆಂಗೆ ಮಾಡಿದ್ರು ಅಂದರೆ, ಅವರು ಮೈಂಡಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ಸಾಂಗ್ ಹಿಂಗೆ ಬರುತ್ತೆ ಅಂತ. ರವಿ ಸರ್ ನಮ್ಮ ಮ್ಯೂಸಿಕ್ ಮಾಡಿಕೊಟ್ಟಿರೋರು. ಸೊ ಈಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಅವರಿನ್ನೂ ಮೇಕಿಂಗ್ ಸ್ಟೇಜಸ್ಸಲ್ಲಿದ್ದರು. ಸೊ ಅಷ್ಟರಲ್ಲಿ ನಾವು ಶೂಟ್ ಮಾಡಬೇಕಿತ್ತು ಸಾಂಗ್ನ. ಸೊ ಆ ಸಾಂಗ್ ಮಾಂಟೇಜಸ್ ಇವ್ರ ಮೈಂಡಲ್ಲಿ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ಅವರು ಇವರು ಯಾವ ಲೆವೆಲಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ, ಈ ಥರ ಇವ್ರು ಮಾಡಿಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇವ್ರಿಗಿದೆ, ಆ ಥರ ಅವ್ರು ಶೂಟ್ ಮಾಡಿಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ರವಿ ಸರ್ಗಿದೆ. ಸೊ ಇಬ್ಬರಲ್ಲಿರೋ ಆ ವೇವ್ ಲೆಂತ್ ಹೇಗೆ ವರ್ಕೌಟ್ ಆಯಿತು ಅಂತ ನನಗೂ. ಬಟ್ ನಮಗಂತೂ ಗೊತ್ತಿರಲಿಲ್ಲ ಸಾಂಗ್ ಇಷ್ಟು ಅದ್ಭುತವಾಗಿ ಬರುತ್ತೆ ಅಂತ. ಆ್ಯಂಡ್ ನಾವು ಮಾಂಟೇಜಸ್ ಶೂಟ್ ಮಾಡಬೇಕಾದ್ರೆ ಇನಿಷಿಯಲಿ ಚಿಕ್ಕಮಂಗ್ಳೂರು ಮತ್ತು ಉಡುಪಿ ಮನೆ, ಮತ್ತು ಅಲ್ಲೇ ಎಷ್ಟೋ ಎಕ್ಸಾಟಿಕ್ ಲೊಕೇಶನ್ಸ್ ಎಲ್ಲ ಇತ್ತು, ಫಾರೆಸ್ಟ್, ಡೀಪ್ ಫಾರೆಸ್ಟಲ್ಲೆಲ್ಲ ಶೂಟ್ ಮಾಡಿದ್ವಿ. ಸೊ ಮಾಡಬೇಕಾದ್ರೆ ನಾವು ಅಂದ್ಕೊಂಡ್ವಿ ಇದೊಂದು ಸಣ್ಣ ಮಾಂಟೇಜ್ ಅಷ್ಟೇ. ಸೊ ಮಧ್ಯ ಬಂದು ಹೋಗೋ ಥರ ಮಾಂಟೇಜು, ತುಂಬ ಒಂದು ಎಂಟೈರ್ ಲೆಂತ್ ಸಾಂಗ್ ಸೀಕ್ವೆನ್ಸ್ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಕಡೆ ತುಂಬ ಡೆನ್ಸ್ ಫಾರೆಸ್ಟಲ್ಲಿ ಹೋಗಿ ಒಂದು ಜಲಪಾತ ಒಂದಿತ್ತು, ಫಾಲ್ಸು ತುಂಬ ಹೈಟಲ್ಲಿತ್ತು. ಬಟ್ ಆದರೆ ಒಂದು ಬ್ಯೂಟಿ ಇತ್ತು ಅಲ್ಲಿಂದ ನೀರು ಹರಿತಿರೋ ಥರ. ಲೈಕ್ ನಾವು ಅಲ್ಲಿ ಮೇಲ್ಗಡೆ ಹೋಗಬೇಕಿತ್ತು. ಸೊ ಎಲ್ಲರೂ ಹೋಗೋಕ್ಕಾಗಲ್ಲ, ತುಂಬ ಪಾಚಿ ತುಂಬ್ಕೊಂಡಿತ್ತು, ಅಲ್ಲಿ ಜಾರ್ತಾಯಿತ್ತು ಬೇರೆ. ಆ್ಯಂಡ್ ಒಂಥರ ಸ್ಲೋಪಿಯಾಗಿ ಮೇಲೆ ಹೋಗ್ತಾಯಿತ್ತು. ನಾನು, ಹೀರೋಯಿನ್ ಮತ್ತು ಕ್ಯಾಮ್ರಾಮ್ಯಾನ್, ಡೈರೆಕ್ಟರ್ ಸರ್ ಸ್ವಲ್ಪ ಒಂದು ಲೆವೆಲ್ ಕೆಳಗಡೆ ಇರಬೇಕಿತ್ತು. ಅಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು. ಇವತ್ತಿನ ದಿನ ಈ ಕಾಡಲ್ಲಿ ಹೀರೋ ಹೀರೋಯಿನ್ ತುಂಬ ಕಷ್ಟಪಟ್ಟು ಇದನ್ನೆಲ್ಲ ಎದುರಿಸಿ ಬರ್ತಾ ಇದ್ದಾರೆ ಶೂಟ್ ಮಾಡೋದಕ್ಕೆ ಅಂತ. ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ನು, ಯಾರು ಶೂಟ್ ಮಾಡ್ತಿರೋಂಥ ಜಾಗದಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಈ ಜಾಗ. ಮುಂದೆ ಇಲ್ಲಿಗೊಂದು ಅಷ್ಟು ಜನ ಶೂಟಿಂಗ್ ಬಂದೇ ಬರ್ತಾರೆ. ಸಿನಿಮಾ ಅನ್ನೋದ್ರಿಂದ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಬ್ಯೂಟಿಗೋಸ್ಕರ ಎಫರ್ಟ್ ತೊಗೊಂಡಿದ್ವಿ. ಸೊ ಅದೆಲ್ಲ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನೋಡಿದಾಗ ತುಂಬ ಖುಷಿ ಅನ್ನಿಸ್ತು. ಸೊ ಆಬ್ವಿಯಸ್ಲಿ ನಾವು ಅಷ್ಟು ಶ್ರಮ ಪಟ್ಟಿದ್ದಕ್ಕೆ ಈ ಔಟ್ಪುಟ್ ಬಂದಿದೆ. ಆ್ಯಂಡ್ ನನಗೂ ತುಂಬ ಇಷ್ಟ ಆಯಿತು. ನಾನು ಕಾರಲ್ಲಿ ಹೋಗೋವಾಗೆಲ್ಲ ಅದೇ ಸಾಂಗ್ನ ಕೇಳಿಸ್ಕೊತಾ ಇರ್ತೀನಿ. ಪರಿಚಯಿಸು ನನಗೆ ಮುತ್ತಿನ ಮಳೆ ಮಾಲೆಯು ತುಟಿಗಳಿಗೆ, ಕನ್ನಡಿ ಕೂಡ ನಾಚುವ ಕೆನ್ನೆಗುಳಿಗೆ. ನಾವು ಶೂಟ್ ಮಾಡಿದ ಫೈಟ್ ಸೀಕ್ವೆನ್ಸ್ನ ಒಂದು ಡೆನ್ಸ್ ಫಾರೆಸ್ಟಲ್ಲಿ ಶೂಟ್ ಮಾಡಿದ್ದು, ಒಂದು ಕಾಡಲ್ಲಿ ಶೂಟ್ ಮಾಡಿದ್ದು. ಯಾಕೆಂದರೆ ಇದು ಕತೆ ಜೊತೆನೇ ಬರ್ತಾಯಿದೆ. ಒಂದು ಕಡೆಯಿಂದ ಶುರುವಾಗಿ ಆ ಸೀಕ್ವೆನ್ಸಿಂದ ಮತ್ತೆ ಹೋಗಿ ಇವರೆಲ್ಲರೂ ಅಡ್ಡ ಹಾಕಿ ಮತ್ತೆ ಅವರೆಲ್ಲ ಚೇಸ್ ಮಾಡಿಕೊಂಡು ಸೆಟ್ಲ್ ಆಗಿದ್ದ ಕಡೆಯಿಂದ ಫೈಟ್ ಸೀಕ್ವೆನ್ಸ್ ಶುರು ಆಗುತ್ತೆ. ತುಂಬ ದೂರದಿಂದ ಕ್ಯಾಮ್ರಾ ಜಿಮ್ಮಿ ಜಬ್ ಫಾಲೋ ಆಗೋ ಥರ ಒಂದು ಶಾಟ್ ಇತ್ತು. ಅಲ್ಲಿ ಹಿಂದೆಯಿಂದ ಬರೋವಾಗ ನಾನು ಮುಂದೆ ಓಡೋಗಬೇಕು, ಅವರೆಲ್ಲ ಮುಂದೆ ಓಡ್ತಾ ಇರ್ತಾರೆ. ಸೊ ನನಗೆ ರೆಸ್ಟ್ರಿಕ್ಟೆಡ್ ಆಗಿ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಲೈಕ್ ಐ ವಾಂಟೆಡ್ ಟು ಗಿವ್ ಇಟ್ ಮೈ 100%. ಲೈಕ್ ಒಂದೇ ಸಲ ಎಲ್ಲ ಕೊಟ್ಬಿಡೋಣ ಅನ್ನೋ ಥರ. ನಾನು ಎತ್ತಿದ ತಕ್ಷಣ ಒಂದು ಫುಲ್ ಸ್ಪೀಡಲ್ಲಿ ಓಡೋಕ್ಕೆ ಶುರು ಮಾಡಿದಾಗ ನನ್ನ ಕೈಯಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಹಿಂಗೆ ಹೋಗ್ತಾ ಇದ್ದರೆ ಕ್ಯಾಮ್ರಾ ಜಿಮ್ಮಿ ಜಪ್ ಹಿಂಗೆ ಕ್ರಾಸ್ ಮಾಡಿಬಿಟ್ಟು ಹಿಂಗೆ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸೊ ಆ ಥರ ಇದ್ದಾಗ ನಾನು ಕ್ಯಾಮ್ರಾನು ಒಂದು ಪಾಯಿಂಟಲ್ಲಿ ಕೊಲಿಷನ್ ಆಯಿತು ನಮ್ಮಿಬ್ರಿಗೂ. ಸೊ ಅಲ್ಲೆಲ್ಲೋ ಒಂದು ಕಡೆ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗಿ ಆ ಕಡೆ ಹೋಯ್ತು, ಒಂದು ಸಣ್ಣ ಆಕ್ಸಿಡೆಂಟ್ ಥರ ಆಯಿತು. ಬಟ್ ಅದೆಲ್ಲ ಆದಮೇಲೆ ವಿ ಗಾಟ್ ಬ್ಯಾಕ್ ಲೈಕ್ ಇನ್ ಹಾಫ್ ಆನ್ ಅವರ್ಸ್ ಟೈಮ್. ಎಲ್ಲ ಸರಿ ಮಾಡಿ ಸೆಟ್ ಮಾಡಿ ಮತ್ತೆ ಹಾಫ್ ಆನ್ ಅವರಲ್ಲಿ ಎಲ್ಲ ಶುರು ಮಾಡಿಕೊಂಡು ವಿ ಸೆಟ್ ದ ಬಾಲ್ ರೋಲಿಂಗ್ ಅಗೇನ್. ಸೊ ಇಷ್ಟೆಲ್ಲ ಡಿಫಿಕಲ್ಟೀಸ್ ಇತ್ತು. ಅದೆಲ್ಲ ಆದಮೇಲೆ ಕೊನೆಗೆ ಒಂದು ಸರ್ಪ್ರೈಸ್ ಇದೆ ನಿಮಗೆ ಆ ಫೈಟ್ ಸೀಕ್ವೆನ್ಸಲ್ಲಿ. ಅದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ.
ನಾನು ತುಂಬ ಕನ್ಫ್ಯೂಷನಲ್ಲಿ ಮಾಡಿರೋ ಎಷ್ಟೊಂದು ಶಾರ್ಟ್ಸು ಆ VFX ಮಾಡಿದಾಗಲೇ ಅದು ಜಸ್ಟಿಫೈ ಆಗಿದೆ. ಸೊ ನನ್ನ ಹೇಗೆ ಬರುತ್ತೆ ಇದು ಔಟ್ಪುಟ್ಟು, ಇದು ಹಿಂಗೆ ಮಾಡ್ತಾ ಇದ್ದೀನಲ್ಲ ಅನ್ನೋ ಥರ. ಆಕ್ಷನ್ ಸೌಂಡ್ ಇತ್ತು, ಹಾಗೆ ಗ್ರಾಜುವಲಿ ಕಾಮ್ ಆಗ್ತಾ ಇದೆ, ಸೈಲೆಂಟ್ ಆಗ್ತಾ ಇದೆ. ಸೊ ಕಿವಿ ಹಾಗೆ ಓಪನ್ ಮಾಡ್ತೀರಾ, ಸೈಲೆನ್ಸ್ ಆಂಬಿಯನ್ಸ್ ಈಗ ಫೀಲ್ ಮಾಡ್ತಾ ಇದ್ದೀರಾ. ಎಸ್ ನಾರ್ಮಲ್. ಸೊ ಎದುರುಗಡೆ ಅಲ್ಲಿ ಸಾರ್ ಅವರು ಇದ್ದಾರೆ ಅಂತ ಗೊತ್ತಾಯ್ತು ನಿಮಗೆ. ಇವತ್ತು ಟ್ರೈಲರ್ ನೋಡಿದಾಗ ಜಸ್ಟಿಫೈ ಆಗ್ತಿದೆ. ಸೊ ಅದಕ್ಕೆ ನಾನು ಹೇಳಿದ್ದು, ಡೈರೆಕ್ಟ್ರಿಗೆ ಸರೆಂಡರ್ ಆದರೆ ಮಾತ್ರ ಆ ಥರ ಶಾರ್ಟ್ಸ್ ನಮ್ಮ ಕೈಯಲ್ಲಿ 100% ಸಕ್ಸಸ್ಫುಲ್ಲಾಗಿ ಔಟ್ಪುಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಇದೆಲ್ಲ ಹೇಳಬೇಕಾದ್ರೇ ನನಗೆ ತುಂಬ ಎಕ್ಸೈಟಿಂಗ್ ಆಗಿದೆ. ಸೊ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಟೆಕ್ನಿಕಲಿ ಚಾಲೆಂಜಿಂಗ್ ಮೂವಿನ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಆಗಸ್ಟ್ 1ನೇ ತಾರೀಕು ಕಮರೋಡ್ ಟು ಚೆಕ್ ಪೋಸ್ಟ್ ಸಿನಿಮಾದ ಸೀಕ್ವೆಲ್ ಕಮರೋಡ್ 2 ರಿಲೀಸ್ ಆಗ್ತಿದೆ, ಡೈರೆಕ್ಟೆಡ್ ಬೈ ಪರಮೇಶ್ ಸರ್. ಆ್ಯಂಡ್ ಆದಷ್ಟು ಥಿಯೇಟರ್ಸ್ನ ನಾವೆಲ್ಲರೂ, ನಾನು ನನ್ನ ಟೀಮು ಸೇರಿ ಕವರ್ ಮಾಡ್ತೀವಿ. ಅಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಸೊ ಎಲ್ಲರೂ ಬರ್ತೀರಾ ಅನ್ಕೋತೀನಿ. ಚಿತ್ರನ ನೋಡಿ ಹರಿಸಿ ಹಾರೈಸಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗೆ ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಟ್ ದ ಥಿಯೇಟರ್ಸ್. ಈಗ ನೋಡೋದ್ರಲ್ಲ ಸ್ನೇಹಿತರೆ, ಇದೇ ರೀತಿ ನಾನು ಹಲವಾರು ಸಿನಿಮಾಗಳ್ನ ಪ್ರಮೋಟ್ ಮಾಡೋಣ ಅಂತಲೇ ಈ ಕನ್ನಡ ಸಿನಿ ಗ್ಯಾಲಕ್ಸಿ ಅಂತ ಮಾಡಿರೋದು. ಯಾರೇ ಸಿನಿಮಾ ಮಾಡಿದರೆ ಅದ್ರ ಬಗ್ಗೆ ಪ್ರಮೋಟ್ ಮಾಡಬೇಕು, ಜನಕ್ಕೆ ತಲುಪೋ ಹಾಗೆ ಮಾಡಬೇಕು ಅಂತಲೇ ಈ ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀನಿ. ಯು ಆರ್ ವೆಲ್ಕಮ್ ಹಿಯರ್. ನಿಮ್ಮ ಸಿನಿಮಾನ ನನ್ನ ಚಾನಲ್ ಮೂಲಕನೂ ಪ್ರಮೋಟ್ ಮಾಡ್ಬೋದು. ನನ್ನ ರೀಚ್ ಔಟ್ ಮಾಡೋದಕ್ಕೆ ಇಲ್ಲೊಂದು ನಂಬರ್ ಹಾಕ್ತೀನಿ, ನೋಡಿ. ಹಾಗೆ ನನ್ನ ಚಾನಲ್ ಹೊಸ ಚಾನಲ್ ಇದು, ಕನ್ನಡ ಸಿನಿ ಗ್ಯಾಲಕ್ಸಿ ಅನ್ನೋದು ಹೊಸ ಚಾನಲ್, ಸ್ಲೋಲಿ ಗ್ರೋ ಆಗ್ತದೆ. ಬಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಬೇರೆ ಥರ ಪ್ರಮೋಷನ್ಸು ಅವೆಲ್ಲ ಮಾಡೋದಿಲ್ಲ. ಫ್ರ್ಯಾಂಕಾಗಿ ಏನು ಒಪಿನಿಯನು ಅದನ್ನು ಮಾತ್ರನೇ ನಾನು ಹೇಳ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗೆ ಒಂದು ದಾರಿ ಆಗಬೇಕು ಅಂತಲೇ ಒಂದು ಇಂಟೆನ್ಷನು. ಆ್ಯಸ್ ಅ ಫಿಲ್ಮ್ ಮೇಕರ್ ಐ ಬಿಲೀವ್ ದಟ್ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ಕೇಳೋದು ಒಂದೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ನಾನು ಪ್ರಮೋಟ್ ಮಾಡ್ತಿರೋದು ಕನ್ನಡ ಸಿನಿಮಾಗಳ್ನ. ಸೊ ಕನ್ನಡ ಸಿನಿಮಾ ರೀಚ್ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಈ ಥರ ಚಾನಲ್ಸ್ಗೆ ಸಪೋರ್ಟ್ ಬೇಕು, ಅಷ್ಟೇ ನಾನು ಕೇಳೋದು. ಆ್ಯಂಡ್ ಒನ್ಸ್ ಅಗೇನ್ ಇದೇ ಥರ ನಾನು ಎಪಿಸೋಡ್ಸ್ ಮತ್ತೆ ತರ್ತಾನೆ ಇರ್ತೀನಿ. ನೋಡೋಣ ಬೇರೆ ಬೇರೆ ಸಿನಿಮಾದವ್ರು ಯಾರು ನನಗೆ ಅಪ್ರೋಚ್ ಕೊಡ್ತಾರೆ ಆ್ಯಂಡ್ ಯಾವುದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನು ನಾನು ತಂದು ನಿಮ್ಮ ಮುಂದೆ ಹೇಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ. ಅದ್ರ ಜೊತೆಗೆ ಫಿಲ್ಮ್ ಮೇಕಿಂಗ್ ಬಗ್ಗೆನೂ ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತಿರ್ತೀನಿ. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಿಟ್ ಅ ಲೈಕ್ ಆ್ಯಂಡ್ ಪ್ಲೀಸ್ ಶೇರ್ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ ಸೈನಿಂಗ್ ಆಫ್.